ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 33. ನನಗೆ ಆ ಸ್ವೀಟ್ ಬೇಡ, ಈ ಸ್ವೀಟ್ ಬೇಕು. ದಿನ ಬೆಳಗ್ಗೆ ಬಂದು ಹೀಗೆ ಸ್ವೀಟ್ ಕೊಟ್ಟು ಹೋಗು, ಅದೇ ನೀನು ನನಗೆ ಕೊಡಬೇಕಿರೋ ಫೀಸು. ಈ ವಿಷಯ ಮನೆಯಲ್ಲಿ ಗೊತ್ತಾದರೆ ಮನೆಯಿಂದ ಅಮ್ಮ ನನ್ನ ಹೊರಗೆ ಹಾಕಿಬಿಡ್ತಾರೆ, ಹೇಳಿದಳು ರಿಧಿ. ನಿನ್ನ ಮನೆಯಿಂದ ಹೊರಗೆ ಹಾಕಿದರೆ ನೀನು ನನ್ನ ಹತ್ರ ಬಾ, ನನ್ನ ಮನೆ ಮನಸ್ಸು ಎರಡೂ ನಿಂಗಾಗಿ ಕಾಯ್ತಾ ಇರುತ್ತೆ. ನನಗೆ ಈಗ ಇದು ಕನಸಲ್ಲ ನನಸು ಅಂತ ಅನ್ನಿಸ್ತಾ ಇರೋದು, ಹೇಳಿದ ಪೂರ್ವಾಂಕ್. ನನಗೋಸ್ಕರ ತುಂಬ ಹೊತ್ತು ಕಾದ್ಯ, ನಿನ್ನೆ ಬರೋಕ್ಕಾಗಲಿಲ್ಲ, ಸಾರಿ ಡಿಯರ್. ಅದಕ್ಕೋಸ್ಕರ ನೀನು ಸಾರಿ ಕೇಳೋ ಅವಶ್ಯಕತೆಯೇ ಇಲ್ಲ, ನೀನು ಈ ವಿಷಯ ಮೊದಲೇ ತಿಳಿಸಿದ್ಯಲ್ಲ ನನಗೆ, ಹೇಳಿದಳು ರಿಧಿ. ಬೆಳಗ್ಗೆನೇ ನನ್ನ ಮೀಟ್ ಮಾಡೋಕೆ ಬಂದಿದ್ದೀಯಲ್ಲ, ನಿಂಗೆ ಸ್ವೀಟ್ ಕೊಡೋಕೆ ಅಂತ ಬಂದೆ ಎನ್ನುತ್ತಾ ತಾನಿಟ್ಟ ಸ್ವೀಟ್ ಬಾಕ್ಸ್ನತ್ತ ಹೊರಟಳು ರಿಧಿ. ಸ್ವೀಟ್ ಆಗಲೇ ಕೊಟ್ಟಿಯಲ್ಲ ನೀನು, ಹೇಳಿದ ಪೂರ್ವಾಂಕ್. ನಾನು ಅಮ್ಮ ಮಾಡಿರೋ ಸ್ವೀಟ್ ಕೊಟ್ಟಿದ್ದೀನಿ, ಅಣ್ಣನೂ ಸ್ವೀಟ್ ತಂದು ಕೊಟ್ಟಿದ್ದಾನೆ, ಅದನ್ನು ನಿಂಗಿನ್ನೂ ಕೊಟ್ಟಿಲ್ಲ. ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಇರು ತಂದು ಕೊಡ್ತೀನಿ. ಹೊರಟವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಪೂರ್ವಾಂಕ್. ನನಗೆ ಆ ಸ್ವೀಟ್ ಬೇಡ, ಈ ಸ್ವೀಟ್ ಬೇಕು. ದಿನ ಬೆಳಗ್ಗೆ ಬಂದು ಹೀಗೆ ಸ್ವೀಟ್ ಕೊಟ್ಟು ಹೋಗ್ತಾ ಇರು, ಅದೇ ನೀನು ನನಗೆ ಕೊಡಬೇಕಿರೋ ಫೀಸು. ಅವಳು ಅವನ ಎದೆಗೆ ಒರಗಿಕೊಂಡಳು. ಏನು ಹೇಳ್ತಿದೀಯಾ? ದಿನ ಕೊಡಬೇಕಾ? ಇದು ಮನೆಯಲ್ಲಿ ಗೊತ್ತಾದರೆ ಮನೆಯಿಂದ ಅಮ್ಮ ನನ್ನ ಹೊರಗೆ ಹಾಕಿಬಿಡ್ತಾರೆ. ಮತ್ತು ನಾನು ಎಲ್ಲಿಗೆ ಹೋಗಲಿ? ಎಲ್ಲಾದರೂ ಕೆಲಸ ಗಿಟ್ಟಿಸ್ಕೊಳ್ಳೋಣ, ದುಡಿದು ತಿನ್ನೋಣ ಅಂದರೆ ನಾನು ಇನ್ನೂ ವಿದ್ಯಾರ್ಥಿನಿ ಅನ್ನೋದು ನೀನು ಮರೆತುಬಿಟ್ಟಿಯಾ? ನಿನ್ನ ಕೈಲಾದರೆ ಒಂದು ಡಿಗ್ರಿ ಆದರೂ ಇದೆ, ನನ್ನ ಕೈಲಿ ಅದೂ ಇಲ್ಲ, ರಿಧಿ ಕಳವಳ ವ್ಯಕ್ತಪಡಿಸಿದಳು. ನಿನ್ನ ಮನೆಯಿಂದ ಹೊರಗೆ ಹಾಕಿದರೆ ನನ್ನ ಹತ್ರ ಬಾ, ನನ್ನ ಮನೆ ಮನಸ್ಸು ಎರಡೂ ನಿಂಗಾಗಿ ಕಾಯ್ತಾ ಇರುತ್ತೆ. ಆದರೆ ರಿಧಿ, ನಾನು ಯಾವತ್ತೂ ನಿನ್ನ ಮನೆಯಿಂದ ಹೊರಗೆ ಹಾಕುವಂಥ ಕೆಲಸ ಮಾಡಲ್ಲ. ನನಗೂ PG ಕಂಪ್ಲೀಟ್ ಆಗಿಲ್ವಲ್ಲ, ನಾನು ಕಲಿತಾ ಇದ್ದೀನಿ. ನಮ್ಮಿಬ್ಬರ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ನಾವಿಬ್ಬರು ಕಾಯ್ತಾ ಇರೋಣ, ಆಯಿತು? ನಾನಂತೂ ನಿಂಗೋಸ್ಕರ ಜೀವಮಾನ ಪೂರ್ತಿ ಕಾಯೋಕ್ಕೂ ರೆಡಿ ಇದ್ದೀನಿ. ಆದರೆ ನಮ್ಮಿಬ್ಬರ ಮದುವೆಗೆ ನಿಮ್ಮ ಮನೆಯಲ್ಲಿ ಒಪ್ಕೋತಾರಾ? ನೀವೆಲ್ಲಿ ನಾವೆಲ್ಲಿ? ನನಗೆ ಯಾಕೋ ನಿಮ್ಮ ಅಪ್ಪ ಅಮ್ಮ ಈ ಮದುವೆಗೆ ಒಪ್ಪೋದು ಡೌಟ್ ಅಂತ ಮನಸ್ಸು ಹೇಳ್ತಾ ಇದೆ. ನನ್ನ ಎಜುಕೇಷನ್ ಕಂಪ್ಲೀಟ್ ಆಗೋ ತನಕ ಆದರೂ ನಾವು ನಮ್ಮ ಗುಟ್ಟಾಗಿ ಉಳಿಸ್ಕೋಬೇಕಲ್ಲ. ಅದಕ್ಕಾಗಿ ನಾನಿಲ್ಲಿ ತುಂಬ ಹೊತ್ತು ಇದ್ದರೆ ಅಮ್ಮಂಗೆ ಡೌಟ್ ಬರಬಹುದು, ರಿಧಿ ಅವನ ಬಳಿ ಹೇಳಿದಳು. ನಮ್ಮ ಮನೆಯಲ್ಲಿ ಒಪ್ಪಲಿ ಬಿಡಲಿ, ನಾನಂತೂ ನಿನ್ನೆ ಮದುವೆ ಆಗೋದು, ಆ ಬಗ್ಗೆ ನೀನು ಯೋಚನೆ ಮಾಡಬೇಡ. ಈ ವಿಷಯದಲ್ಲಿ ನಾನು ಯಾರನ್ನೂ ಬೇಕಾದರೂ ಎದುರು ಹಾಕ್ಕೊಳ್ಳೋಕೆ ರೆಡಿ ಇದ್ದೀನಿ. ಮೊದಲು ನಾನು ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ನನ್ನ ಕಾಲ ಮೇಲೆ ನಿಲ್ಲೋಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತೀವಿ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಅವಳ ಬಳಿ ಕೇಳಿದ ಪೂರ್ವಾಂಕ್. ಖಂಡಿತ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನಿನ್ನನ್ನಲ್ಲದೆ ಇನ್ಯಾರನ್ನ ನಂಬಲಿ? ನಾನು ಈ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ನಂಬೋದು ಅಂದರೆ ಅದು ನಿನ್ನ ಪುರು. ಅವಳು ಅವನಿಂದ ಬಿಡುಗಡೆ ಹೊಂದಿ ಹೋಗಿ ಸ್ವೀಟ್ ತಂದು ಅವನ ಬಾಯಿಗೆ ಇಟ್ಟಳು. ಅವನು ಇನ್ನೊಂದು ತುಂಡು ಸ್ವೀಟ್ ತೆಗೆದು ಅವಳ ಬಾಯಿಗೆ ಇಡುತ್ತಾ ಹೇಳಿದ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಆ ಸ್ವೀಟ್ ಮಾತ್ರ ಸಾಕಾ, ಅಥವಾ ಈ ಸ್ವೀಟೂ ಬೇಕಾ ಎಂದು ಹೇಳುತ್ತಾ ಪೂರ್ವಾಂಕ್ ಅವಳ ಕೆನ್ನೆಗಳಿಗೆ ಚುಂಬಿಸಿದ. ರಿಧಿಗೆ ಸೆಕೆಂಡ್ ಇಯರ್ MBBSನ ಕ್ಲಾಸುಗಳು ಶುರುವಾಗಿದ್ದವು. ಮೊದಲ ವರ್ಷ 9 ಗಂಟೆಯಿಂದ 4 ಗಂಟೆಯವರೆಗೆ ಕ್ಲಾಸುಗಳಿತ್ತು. ಆದರೆ 2ನೇ ವರ್ಷದಲ್ಲಿ 3 ಗಂಟೆಗಳಷ್ಟು ಕಾಲ ಕ್ಲಿನಿಕಲ್ ಪೋಸ್ಟಿಂಗ್ ಇರುತ್ತಿದ್ದುದರಿಂದ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆಯವರೆಗೂ ಕಾಲೇಜಿನಲ್ಲಿ ಕ್ಲಾಸ್ ಇರುತ್ತಿತ್ತು. ರಿಧಿಗೆ ಮೊದಲು ಪೀಡಿಯಾಟ್ರಿಕ್ ಪೋಸ್ಟಿಂಗ್ಗೆ ಹಾಕಿದ್ದರು. ಅಂಕಿತಾಗೆ ಜನರಲ್ ಮೆಡಿಸಿನ್ ಪೋಸ್ಟಿಂಗ್ ಇದ್ದಿದ್ದು. ಅಂದು ಮಧ್ಯಾಹ್ನ ಪೋಸ್ಟಿಂಗ್ ಮುಗಿಸಿಕೊಂಡು ಬಂದು ಊಟ ಮಾಡುತ್ತಿದ್ದಾಗ, ಹೇಗಿತ್ತು ಪೋಸ್ಟಿಂಗ್? ರಿಧಿ ಗೆಳತಿಯನ್ನು ವಿಚಾರಿಸಿಕೊಂಡಳು. ತುಂಬ ಚೆನ್ನಾಗಿತ್ತು ಕಣೆ. ನಮಗೆ ಕೇಸ್ ಹಿಸ್ಟ್ರಿ ತಗೊಳ್ಳೋಕೆ ಹೇಳಿದರು, ಆಮೇಲೆ ಒಬ್ಬರ ಹತ್ರ ಕೇಸ್ ಪ್ರೆಸೆಂಟ್ ಮಾಡೋಕೆ ಹೇಳಿದರು, ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ಗಳನ್ನು ಕೇಳಿದರು. ಒಟ್ಟಿನಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು. ಮತ್ತೆ ನಿಂಗೆ ಹೇಗಿತ್ತು ಇವತ್ತು? ಅಂಕಿತಾ ಗೆಳತಿಯ ಬಳಿ ಕೇಳಿದಳು. ನನಗೆ ಮಕ್ಕಳು ಅಂದರೆ ಮೊದಲೇ ಇಷ್ಟ. ಎಷ್ಟು ಮುದ್ದಾದ ಮಕ್ಕಳು ಬಂದಿದ್ರು ಗೊತ್ತಾ? ಅವರ ಅಳು ನಗು ಎಲ್ಲನೂ ಚಂದ. ನಾವು ಕೆಲವು ಮಕ್ಕಳ ಜೊತೆ ಸೆಲ್ಫಿನೂ ತಗೊಂಡ್ವಿ. ಆದರೆ ಒಂದೇ ಒಂದು ಬೇಜಾರೇನು ಗೊತ್ತಾ? ನಮಗೆ ಹೋಮ್ವರ್ಕ್ ತುಂಬ ಕೊಟ್ಬಿಡ್ತಾರೆ. ಮಕ್ಕಳಿಗೆ ಯಾವ ಏಜಲ್ಲಿ ಯಾವ ವ್ಯಾಕ್ಸಿನ್ ಕೊಡಬೇಕು ಅಂತ ಡೀಟೇಲನ್ನು ನಾವು 5 ಟೈಮ್ಸ್ ಬರೆದು ನಾಳೆ ತೋರಿಸಬೇಕು. ಅಷ್ಟು ಮಾತ್ರ ಅಲ್ಲ, ಬೇರೇನೂ ಬರೆಯೋಕ್ಕಿದೆ. ಒಟ್ಟು 20 ಪೇಜ್ ಆಗಬಹುದು ಲಾಂಗ್ ಬುಕ್ಕಲ್ಲಿ. ಅಷ್ಟು ಬರೆದು ನಾಳೆ ತೋರಿಸಬೇಕು ನಾವು. ಮಾತ್ರ ಅಲ್ಲ, ಅವರು ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಾರಂತೆ. ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದವರಿಗೆ ಮಾತ್ರ ಅಟೆಂಡೆನ್ಸ್ ಕೊಡ್ತಾರಂತೆ ನಾಳೆ. ನನಗೇನೋ ಪ್ರೈಮರಿ ಸ್ಕೂಲ್ಗೆ ಬಂದ್ವೇನೋ ಅಂತ ಅನ್ನಿಸ್ಬಿಡ್ತು. ತಮ್ಮ ಗೋಳನ್ನು ಗೆಳತಿಯ ಬಳಿ ಹಂಚಿಕೊಂಡಳು ರಿಧಿ. ಓಹ್, ನಾನು ಪೀಡಿಯಾಟ್ರಿಕ್ ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ. ಇಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕಿಂತ ಜನರಲ್ ಮೆಡಿಸಿನ್ ಎಷ್ಟೋ ಪಟ್ಟು ವಾಸಿ. ಬಳಿಕ ಅಂಕಿತಾ ಗೆಳತಿಯನ್ನು ವಿಚಾರಿಸಿದಳು. ಈಗ ನೀನು ನಿಮ್ಮಣ್ಣ ರಾಜಿ ಆದ್ರ?
ಈಗ ನಾವಿಬ್ಬರು ರಾಜಿ ಆದ್ವಿ. ನನ್ನ ರಿಸಲ್ಟ್ ದಿನ ಅವನು ಸ್ವೀಟ್ ತಂದು ಕೊಟ್ಟು ಅವನಾಗೆ ಬಂದು ರಾಜಿ ಆದ. ಆದರೂ ಮೊದಲಿನಂತೆ ಮಾತಾಡೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಬಳಿಕ ಅಂಕಿತಾ ಹೇಳಿದಳು, ನಮ್ಮಮ್ಮಂಗೆ ಆದಷ್ಟು ಬೇಗ ನಮ್ಮಣ್ಣ ಅನಿಕೇತ್ಗೆ ಮದುವೆ ಮಾಡಬೇಕು ಅಂತ, ಅದಕ್ಕಾಗಿ ನಮ್ಮಣ್ಣನಿಗೆ ಹುಡುಗಿ ನೋಡ್ತಾ ಇದ್ದಾರೆ ಕಣೆ, ಹೇಳಿದಳು ಅಂಕಿತಾ. ತುಂಬ ಸಂತೋಷದ ಸುದ್ದಿ ಕಣೆ. ಹಾಗಾದರೆ ಸದ್ಯದಲ್ಲಿ ನಮಗೆಲ್ಲ ಹೋಳಿಗೆ ಊಟ ಇದೆ ಅಂತ ಅನ್ನು. ಮಾತ್ರ ಅಲ್ಲ, ನಿನ್ನ ಲೈನ್ ಕ್ಲಿಯರ್ ಆಗಿಬಿಡುತ್ತೆ. ಗೆಳತಿಯತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕಳು ರಿಧಿ. ಆದರೆ ಅವನು ಇದಕ್ಕೆ ಒಪ್ತಾ ಇಲ್ಲ. ಅದಕ್ಕೆ ಕಾರಣನೇ ಬೇರೆ ಇದೆ. ಅದು ನಾನು ಈ ವಿಷಯ ನಿನ್ನ ಹತ್ರ ಹೇಳಿದೆ ಅಂತ ಗೊತ್ತಾದರೆ ನಮ್ಮಮ್ಮ ಬೈತಾರೆ. ಆದರೆ ಏನು ಮಾಡಲಿ, ನನಗೆ ಯಾರ ಹತ್ರನಾದರೂ ಈ ವಿಷಯ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನೀನು ಯಾವತ್ತೂ ನಮ್ಮಮ್ಮನ ಮುಂದೆ ಈ ವಿಷಯ ಪ್ರಸ್ತಾಪ ಮಾಡಬಾರ್ದು. ಹಾಗಾದರೆ ಹೇಳ್ತೀನಿ. ಇಲ್ಲ ಕಣೆ, ಹೇಳಲ್ಲ, ಗೆಳತಿಗೆ ಅಭಯವಿತ್ತಳು. ಅದು ನಮ್ಮ ಎದುರುಗಡೆ ಮನೆಯಲ್ಲಿ ಬಾಡಿಗೆಗೆ ಅಂತ ಬಂದಿದ್ದಾರಲ್ಲ ಬಿಂದು ಅಂತ, ಅವರ ಮನೆಯಲ್ಲಿ ಅವರ ತಂಗಿ ಸಿಂಧು ಅಂತ ಕಾಲೇಜಿಗೆ ಹೋಗೋಕೆ ಅಂತ ಅಕ್ಕನ ಮನೆಯಲ್ಲಿ ಬಂದಿದ್ದಾಳೆ. ನಮ್ಮಣ್ಣ ಆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ. ಇತ್ತೀಚೆಗೆ ಅಂದರೆ 2 ತಿಂಗಳ ಮೊದಲು ಅದು ನಮ್ಮಮ್ಮನಿಗೆ ಗೊತ್ತಾಗಿ ಅಮ್ಮ ಅವರ ಅಕ್ಕನ ಮನೆಗೆ ಹೋಗಿ ತುಂಬ ದೊಡ್ಡ ಗಲಾಟೆ ಆಗಿ ಹೋಯಿತು. ಇದರಿಂದಾಗಿ ಅವರ ಅಕ್ಕ ಭಾವನಿಗೆ ಅವಮಾನ ಆಯಿತು ಅಂತ ಅವಳನ್ನು ಊರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದರು. ಅವಳ ತಂದೆ ತಾಯಿ ಊರಲ್ಲಿ ಹಳ್ಳಿಯಲ್ಲಿರೋದು. ಪಾಪ ಆ ಹುಡುಗಿ ಎಜುಕೇಷನ್ ಅರ್ಧದಲ್ಲೇ ಹಾಳಾಗ್ತಾ ಇತ್ತು. ನಮ್ಮ ಅಮ್ಮನಿಂದಾಗಿ ಒಂದು ಹುಡುಗಿ ಎಜುಕೇಷನ್ ಹಾಳಾಯ್ತಲ್ಲ ಅಂತ ಅಣ್ಣ ತುಂಬ ನೊಂದ್ಕೊಂಡ. ಬಳಿಕ ಅಣ್ಣ ಅವರ ಮನೆಗೆ ಹೋಗಿ ಮಾತಾಡಿ ಅವಳನ್ನು ಕಾಲೇಜ್ ಹಾಸ್ಟೆಲ್ಗೆ ಸೇರಿಸಿದ್ದಾನೆ. ಈಗ ಅವಳ ಖರ್ಚೆಲ್ಲ ಅವನೇ ನೋಡ್ಕೋತಾ ಇರೋದು. ಮದುವೆ ಆದರೆ ಆ ಹುಡುಗಿನೇ, ಇಲ್ಲ ಅಂದರೆ ನನಗೆ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದಾನೆ. ಆದರೆ ನಮ್ಮಮ್ಮ ಕೇಳಬೇಕಲ್ಲ. ಅವರು ಆ ಹುಡುಗಿನ ಯಾವತ್ತೂ ನನ್ನ ಸೊಸೆಯಾಗಿ ನಾನು ಸ್ವೀಕರಿಸಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮಪ್ಪ ಏನು ಹೇಳ್ತಾರೆ? ರಿಧಿ ಗೆಳತಿಯನ್ನು ಪ್ರಶ್ನಿಸಿದಳು. ಅವರು ಯಾವತ್ತಾದರೂ ನಮ್ಮಮ್ಮ ಹಾಕಿರೋ ಗೆರೆ ದಾಟಿದಿದೆಯಾ? ಅಮ್ಮನ ಮನಸ್ಸಿಗೆ ಬೇಜಾರಾಗೋ ಹಾಗೆ ಏನು ಮಾಡಬೇಡ ಅಂತ ಅಣ್ಣನ ಹತ್ರ ಹೇಳಿದರು. ನಿಮ್ಮಣ್ಣನಿಗೆ ಕೆಲಸ ಇದೆಯಲ್ಲ, ಆದ್ದರಿಂದ ಅವಳ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೇನೋ. ಹೌದು, ಆರ್ಥಿಕ ಸ್ವಾತಂತ್ರ್ಯ ಇರೋದ್ರಿಂದ ಅವನು ಅರ್ಧ ಗೆದ್ದ ಹಾಗೆ. ಅಮ್ಮ ಕಳೆದ ಭಾನುವಾರ ಅಮ್ಮನ ಗೆಳತಿ ಕಡೆ ಹುಡುಗಿ ಕಡೆಯವರನ್ನು ಬರೋಕೆ ಹೇಳಿದರು. ಆದರೆ ನಮ್ಮಣ್ಣ ಮನೆಯಲ್ಲಿ ಇರಲಿಲ್ಲ. ಅಮ್ಮ ಎಷ್ಟು ಸಲ ಕಾಲ್ ಮಾಡಿ ಬರೋಕೆ ಹೇಳಿದರೂ ಅವನು ಮನೆಗೆ ಬರಲೇ ಇಲ್ಲ. ಹುಡುಗಿ ಕಡೆಯವರು ಹೋದ್ಮೇಲೆ ಅವನು ಮನೆಗೆ ಬಂದ. ನಮ್ಮನೇಲಿ ದೊಡ್ಡ ಗಲಾಟೆನೇ ಆಗೋಯ್ತು. ನಿತ್ಯ ಕಿರಿಕಿರಿ ಇದ್ದಿದ್ದೆ. ಇದು ಯಾವತ್ತೂ ಸರಿ ಹೋಗುತ್ತೋ? ತಮ್ಮ ಮನೆಯ ಸಮಸ್ಯೆಯನ್ನು ಗೆಳತಿಯ ಬಳಿ ಹಂಚಿಕೊಂಡಳು ಅಂಕಿತಾ. ಆ ಹುಡುಗಿ ಏನು ಓದ್ತಿದ್ದಾಳೆ? BBM ಫೈನಲ್ ಇಯರ್. ಇದೊಂದು ವರ್ಷ ಆದರೆ ಅವಳ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಹುಡುಗಿ ತುಂಬ ಸಾಫ್ಟ್. ನನಗೇನೋ ಅವಳೇ ಅತ್ತಿಗೆಯಾಗಿ ಬರಲಿ ಅಂತ ಆಸೆ ಇದೆ. ಅಣ್ಣನ ಕಂಡ್ರೆ ಪಾಪ ಅನಿಸುತ್ತೆ. ನಮ್ಮಣ್ಣಂಗೆ ಹೇಗಾದರೂ ಸಹಾಯ ಮಾಡೋಣ ಅಂದರೆ ನನಗೆ ಯಾವ ಐಡಿಯಾನೂ ಹೊಳಿತಾ ಇಲ್ಲ. ರಿಧಿಗೆ ತಕ್ಷಣ ತಮಗೂ ಇಂತಹದೇ ಪರಿಸ್ಥಿತಿ ಬಂದರೆ ಆ ಯೋಚನೆ ಬರುತ್ತಲೇ ಅವಳ ಮುಖದಲ್ಲೂ ಆತಂಕ ಕಾಣಿಸಿತು. ಈಗ ಆ ಹುಡುಗಿ ಅಕ್ಕನ ಮನೆಗೆ ಬರ್ತಾ ಇಲ್ವಾ? ಗೆಳತಿಯನ್ನು ಪ್ರಶ್ನಿಸಿದಳು ರಿಧಿ. ಇಲ್ಲ, ಆವತ್ತು ಅವಳ ಭಾವ ತುಂಬ ರೇಗಿಬಿಟ್ಟಿದ್ದಾರೆ. ಓದೋಕೆ ಅಂತ ನಿನ್ನ ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡ್ರೆ ಅದ್ಯಾವುದೋ ಹುಡುಗನ ಜೊತೆ ಸುತ್ತೋಕೆ ಶುರು ಮಾಡಿದ್ಯಲ್ಲ. ನಾವು ಮಾನವಂತರಾಗಿ ಬದುಕಬೇಕು ಅಂದರೆ ನೀನು ಈ ಮನೆಯಲ್ಲಿ ಇರಬಾರ್ದು, ಹೊರಟು ಹೋಗು ಇಲ್ಲಿಂದ ಅಂತಾನೆ ಹೇಳಿದ್ದಾರೆ. ಅಂದೇ ಕೊನೆ ನಾನು ಅವಳನ್ನು ನೋಡಿದ್ದು. ಆಮೇಲೆ ಅವಳನ್ನು ನೋಡೇ ಇಲ್ಲ, ಉತ್ತರಿಸಿದಳು ಅಂಕಿತಾ. ಒಂದು ವೇಳೆ ನಿಮ್ಮಮ್ಮ ಬಲವಂತ ಮಾಡಿ ನಿಮ್ಮ ಅಣ್ಣಂಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರೆ 3 ಜನರ ಜೀವನ ಹಾಳಾಗಲ್ವಾ? ಅದರ ಬದಲು ಪ್ರೀತಿಸಿದವರನ್ನು ಒಂದು ಮಾಡಿದರೆ ಮಗ ಸುಖವಾಗಿರ್ತಾನಲ್ಲ. ಅದ್ಯಾಕೆ ನಿಮ್ಮಮ್ಮಂಗೆ ಅರ್ಥ ಆಗಲ್ಲ? ಚಿಕ್ಕವರಾದ ನಮಗೆ ಅರ್ಥ ಆಗುತ್ತೆ, ಆದರೆ ನಮ್ಮಮ್ಮಂಗೆ ಯಾಕೆ ಈ ವಿಷಯ ಅರ್ಥ ಆಗ್ತಿಲ್ಲ ಅಂತ ನನಗೂ ಗೊತ್ತಾಗ್ತಿಲ್ಲ. ಒಂದು ವೇಳೆ ಅಣ್ಣ ಆ ಹುಡುಗಿಯನ್ನೇ ಮದುವೆ ಆಗ್ತೀನಿ ಅಂತ ಮದುವೆಯಾಗಿ ಮನೆ ಬಿಟ್ಟು ಹೊರಟು ಹೋದರೆ ಆಗ ಏನು ಮಾಡೋಕ್ಕಾಗುತ್ತೆ? ಅದು ನಮ್ಮಮ್ಮಂಗೆ ಅರ್ಥನೇ ಆಗ್ತಿಲ್ಲ. ನಾನು ಆವಾಗಲಿಂದ ನಮ್ಮನೆ ಪುರಾಣ ಹೇಳ್ತಾ ಇದ್ದೆ. ಸಾರಿ ರಿಧಿ, ನಿಂಗೆ ಬೇಜಾರಾಯ್ತೇನೋ? ಹಾಗೇನೂ ಇಲ್ಲವೇ? ನಾನಂತೂ ನಿಮ್ಮಣ್ಣಂಗೆ ಆ ಹುಡುಗಿ ಜೊತೆನೇ ಮದುವೆ ಆಗಲಿ ಅಂತ ಹಾರೈಸ್ತೀನಿ. ರಿಧಿ ಒಳ್ಳೆಯ ಮನಸ್ಸಿನಿಂದಲೇ ಅನಿಕೇತ್ಗೆ ಶುಭ ಹಾರೈಸಿದ್ದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.